ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ನೀಡುವುದರಿಂದ ಗದಗ ಜಿಲ್ಲೆಯಲ್ಲಿ ಕೂಡ ಕಾಂಗ್ರೆಸ್ ಬೀದಿಗೆ ಇಳಿದು ಹೋರಾಟ ಮಾಡ್ತಾ ಇದೆ. ಕಾನೂನು ಸಚಿವರಾದಂತಹ ಎಚ್.ಕೆ. ಪಾಟೀಲ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಅವರನ್ನ ಕೇಳೋಣ. ಸರ್, ರಾಜ್ಯಪಾಲರ ನಡೆ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ ಸರ್? ರಾಜ್ಯಪಾಲರ ನಡೆ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಅತ್ಯಂತ ಅನ್ಯಾಯದ ಅಸಮಂಜಸವಾಗಿರ್ತಕ್ಕಂಥ ನಿಯಮ ಬಾಹಿರ ರೀತಿಯಲ್ಲಿ ಮಾಡಿರುವಂಥ ಅವರ ಈ ಸೆಕ್ಷನ್ 17A ಪ್ರಕಾರ ಏನು ಅವ್ರಿಗೆ ಪರವಾನಗಿ ಕೊಟ್ಟಿದ್ದಾರೆ ಅದು ಅತ್ಯಂತ ಖಂಡನೀಯವಾದದ್ದು. ರಾಜಭವನವನ್ನು ರಾಜಕೀಕರಣಗೊಳಿಸೋದಕ್ಕೆ ಇದೊಂದು ಸ್ಪಷ್ಟ ಸಾಕ್ಷಿಯಾಗಿದೆ. ಕಾನೂನು ಹೋರಾಟ ಅನಿವಾರ್ಯವಾಗಿದೆ. ನಮಗೆ ಕಾನೂನು ಹೋರಾಟವನ್ನು ಮಾಡ್ತೀವಿ. ಜನ ಇವತ್ತು ರಾಜಭವನದ ನಿರ್ಣಯಕ್ಕಾಗಿ ಆಕ್ರೋಶಭರಿತರಾಗಿದ್ದಾರೆ. ಕಾಂಗ್ರೆಸ್ಸು ಬಿಜೆಪಿ ಮತ್ತು JDS ಕುತಂತ್ರ ಏನಾರ ಮಾಡ್ತಾ ಇದೆ, ಅವ್ರಿಗೆ ಮನೆದು ಏನು ರಾಜ್ಯಪಾಲರು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತೀರ? ರಾಜ್ಯಪಾಲರ ಈ ನಿರ್ಣಯದ ಹಿಂದೆ ಷಡ್ಯಂತ್ರ ಇದೆ. ಕೇಂದ್ರ ಸರ್ಕಾರ ಹಾಗೂ ನಮ್ಮ ಬಡವರ ಪರ ಇರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರವನ್ನು ಅಭದ್ರಗೊಳಿಸಬೇಕು ಅನ್ನುವಂಥ ಆ ಕುತಂತ್ರ ಬುದ್ಧಿ ಏನದ, ಆ ಕುತಂತ್ರ ಬುದ್ಧಿ ಈ ನಿರ್ಣಯಕ್ಕೆ ಕಾರಣ ಆಗಿದೆ. ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಕೇಂದ್ರ ಸರ್ಕಾರ ಏನಾರ ಹಸ್ತಾಂತರ ಮಾಡಿದೆ, ರಾಜ್ಯಪಾಲರ ಮೇಲೆ ಒತ್ತಡ ತರುವಂಥ ಕೆಲಸ ಏನಾರ ಮಾಡಿದೆ ಅಂತ? ಕೇಂದ್ರ ಸರ್ಕಾರದ ಮಂತ್ರಿಗಳಾದ ಕುಮಾರಸ್ವಾಮಿ ಅವರು, ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರ ಸರ್ಕಾರದ ಮಂತ್ರಿ ಆಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ, ಇವರೆಲ್ಲ 10 ದಿವಸ ನೋಡ್ರಿ ಏನಾಗುತ್ತೆ, ಈ ಸರ್ಕಾರ ಉಳಿಯೋದಿಲ್ಲ. 136 ಜನ ಇದ್ದಿರ್ತಕ್ಕಂಥ MLAಗಳಿದ್ದಿರ್ತಕ್ಕಂಥ ಈ ಸರ್ಕಾರದ ಬಗ್ಗೆ ಅಭದ್ರತೆ ಬಗ್ಗೆ ಮಾತಾಡ್ತಾರೆ ಅಂದರೆ ಇದು ಕೇಂದ್ರ ಸರ್ಕಾರದ ಷಡ್ಯಂತ್ರವೂ ಹೌದು. ಸರ್, ಅಕಸ್ಮಾತ್ CM ಅವರು ರಾಜೀನಾಮೆ ಕೊಟ್ಟರೆ ಬಹಳಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ, ನಿಮ್ಮ ನಡೆ ಏನಿರುತ್ತೆ ಅವಾಗ? ನೀವು ಒಬ್ಬರು, ಅದು ಪ್ರಶ್ನೆ ಉದ್ಭವ ಆಗುವುದೇ ಇಲ್ಲ. ನ್ಯಾಯಾಂಗ ಹೋರಾಟದಲ್ಲಿ, ಕಾನೂನಿನ ಹೋರಾಟದಲ್ಲಿ ನಾವು ಗೆಲ್ತೇವೆ. ನಮ್ಮ ಸರ್ಕಾರ ಸುಭದ್ರವಾಗಿ ಈ 5 ವರ್ಷ ಆಡಳಿತ ಮಾಡ್ತೀವಿ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ಕಾನೂನು ಹೋರಾಟ ಮಾಡುತ್ತೆ, ನಮಗೆ ಇದರಲ್ಲಿ ಜಯ ಸಿಗುತ್ತೆ ಅನ್ನೋದು ಎಚ್.ಕೆ. ಪಾಟೀಲ್ ಅವರ ಮಾತಾಗಿತ್ತು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ನೀಡುವುದರಿಂದ ಗದಗ ಜಿಲ್ಲೆಯಲ್ಲಿ ಕೂಡ ಕಾಂಗ್ರೆಸ್ ಬೀದಿಗೆ ಇಳಿದು ಹೋರಾಟ ಮಾಡ್ತಾ ಇದೆ. ಕಾನೂನು ಸಚಿವರಾದಂತಹ ಎಚ್.ಕೆ. ಪಾಟೀಲ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಅವರನ್ನ ಕೇಳೋಣ. ಸರ್, ರಾಜ್ಯಪಾಲರ ನಡೆ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ ಸರ್? ರಾಜ್ಯಪಾಲರ ನಡೆ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಅತ್ಯಂತ ಅನ್ಯಾಯದ ಅಸಮಂಜಸವಾಗಿರ್ತಕ್ಕಂಥ ನಿಯಮ ಬಾಹಿರ ರೀತಿಯಲ್ಲಿ ಮಾಡಿರುವಂಥ ಅವರ ಈ ಸೆಕ್ಷನ್ 17A ಪ್ರಕಾರ ಏನು ಅವ್ರಿಗೆ ಪರವಾನಗಿ ಕೊಟ್ಟಿದ್ದಾರೆ ಅದು ಅತ್ಯಂತ ಖಂಡನೀಯವಾದದ್ದು. ರಾಜಭವನವನ್ನು ರಾಜಕೀಕರಣಗೊಳಿಸೋದಕ್ಕೆ ಇದೊಂದು ಸ್ಪಷ್ಟ ಸಾಕ್ಷಿಯಾಗಿದೆ. ಕಾನೂನು ಹೋರಾಟ ಅನಿವಾರ್ಯವಾಗಿದೆ. ನಮಗೆ ಕಾನೂನು ಹೋರಾಟವನ್ನು ಮಾಡ್ತೀವಿ. ಜನ ಇವತ್ತು ರಾಜಭವನದ ನಿರ್ಣಯಕ್ಕಾಗಿ ಆಕ್ರೋಶಭರಿತರಾಗಿದ್ದಾರೆ. ಕಾಂಗ್ರೆಸ್ಸು ಬಿಜೆಪಿ ಮತ್ತು JDS ಕುತಂತ್ರ ಏನಾರ ಮಾಡ್ತಾ ಇದೆ, ಅವ್ರಿಗೆ ಮನೆದು ಏನು ರಾಜ್ಯಪಾಲರು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತೀರ? ರಾಜ್ಯಪಾಲರ ಈ ನಿರ್ಣಯದ ಹಿಂದೆ ಷಡ್ಯಂತ್ರ ಇದೆ. ಕೇಂದ್ರ ಸರ್ಕಾರ ಹಾಗೂ ನಮ್ಮ ಬಡವರ ಪರ ಇರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರವನ್ನು ಅಭದ್ರಗೊಳಿಸಬೇಕು ಅನ್ನುವಂಥ ಆ ಕುತಂತ್ರ ಬುದ್ಧಿ ಏನದ, ಆ ಕುತಂತ್ರ ಬುದ್ಧಿ ಈ ನಿರ್ಣಯಕ್ಕೆ ಕಾರಣ ಆಗಿದೆ. ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಕೇಂದ್ರ ಸರ್ಕಾರ ಏನಾರ ಹಸ್ತಾಂತರ ಮಾಡಿದೆ, ರಾಜ್ಯಪಾಲರ ಮೇಲೆ ಒತ್ತಡ ತರುವಂಥ ಕೆಲಸ ಏನಾರ ಮಾಡಿದೆ ಅಂತ? ಕೇಂದ್ರ ಸರ್ಕಾರದ ಮಂತ್ರಿಗಳಾದ ಕುಮಾರಸ್ವಾಮಿ ಅವರು, ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರ ಸರ್ಕಾರದ ಮಂತ್ರಿ ಆಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ, ಇವರೆಲ್ಲ 10 ದಿವಸ ನೋಡ್ರಿ ಏನಾಗುತ್ತೆ, ಈ ಸರ್ಕಾರ ಉಳಿಯೋದಿಲ್ಲ.
136 ಜನ ಇದ್ದಿರ್ತಕ್ಕಂಥ ಎಮ್ ಎಲ್ ಎಗಳಿದ್ದಿರ್ತಕ್ಕಂಥ ಈ ಸರ್ಕಾರದ ಬಗ್ಗೆ ಅಭದ್ರತೆ ಬಗ್ಗೆ ಮಾತಾಡ್ತಾರೆ ಅಂದರೆ ಇದು ಕೇಂದ್ರ ಸರ್ಕಾರದ ಷಡ್ಯಂತ್ರವೂ ಹೌದು. ಸರ್, ಅಕಸ್ಮಾತ್ CM ಅವರು ರಾಜೀನಾಮೆ ಕೊಟ್ಟರೆ ಬಹಳಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ, ನಿಮ್ಮ ನಡೆ ಏನಿರುತ್ತೆ ಅವಾಗ? ನೀವು ಒಬ್ಬರು. ಅದು ಪ್ರಶ್ನೆ ಉದ್ಭವ ಆಗುವುದೇ ಇಲ್ಲ. ನ್ಯಾಯಾಂಗ ಹೋರಾಟದಲ್ಲಿ, ಕಾನೂನಿನ ಹೋರಾಟದಲ್ಲಿ ನಾವು ಗೆಲ್ತೇವೆ. ನಮ್ಮ ಸರ್ಕಾರ ಸುಭದ್ರವಾಗಿ ಈ 5 ವರ್ಷ ಆಡಳಿತ ಮಾಡ್ತೀವಿ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ಕಾನೂನು ಹೋರಾಟ ಮಾಡುತ್ತೆ, ನಮಗೆ ಇದರಲ್ಲಿ ಜಯ ಸಿಗುತ್ತೆ ಅನ್ನೋದು HK ಪಾಟೀಲ್ ಅವರ ಮಾತಾಗಿತ್ತು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ನೀಡುವುದರಿಂದ ಗದಗ ಜಿಲ್ಲೆಯಲ್ಲೂ ಕೂಡ ಕಾಂಗ್ರೆಸ್ ಬೀದಿಗೆ ಇಳಿದು ಹೋರಾಟ ಮಾಡ್ತಾ ಇದೆ. ಕಾನೂನು ಸಚಿವರಾದಂಥ HK ಪಾಟೀಲ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಅವರನ್ನ ಕೇಳೋಣ. ಸರ್, ರಾಜ್ಯಪಾಲರ ನಡೆ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಸರ್, ರಾಜ್ಯಪಾಲರ ನಡೆ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಅತ್ಯಂತ ಅನ್ಯಾಯದ, ಅಸಮಂಜಸವಾಗಿರ್ತಕ್ಕಂಥ, ನಿಯಮ ಬಾಹಿರ ರೀತಿಯಲ್ಲಿ ಮಾಡಿರುವಂಥ ಅವರ ಈ ಸೆಕ್ಷನ್ 17A ಪ್ರಕಾರ ಏನು ಅವ್ರೀಗ ಪರವಾನಗಿ ಕೊಟ್ಟಿದ್ದಾರೆ ಅದು ಅತ್ಯಂತ ಖಂಡನೀಯವಾದದ್ದು. ರಾಜಭವನವನ್ನು ರಾಜಕೀಕರಣಗೊಳಿಸೋದಕ್ಕೆ ಇದೊಂದು ಸ್ಪಷ್ಟ ಸಾಕ್ಷಿಯಾಗಿದೆ. ಕಾನೂನು ಹೋರಾಟ ಅನಿವಾರ್ಯವಾಗಿದೆ. ನಮಗೆ ಕಾನೂನು ಹೋರಾಟವನ್ನು ಮಾಡ್ತೀವಿ. ಜನ ಇವತ್ತು ರಾಜಭವನದ ನಿರ್ಣಯಕ್ಕಾಗಿ ಆಕ್ರೋಶಭರಿತರಾಗಿದ್ದಾರೆ. ಕಾಂಗ್ರೆಸ್ಸು, BJP ಮತ್ತು JDS ಕುತಂತ್ರ ಏನಾರ ಮಾಡ್ತಾ ಇದೆ, ಅವ್ರಿಗೆ ಮನಿದು ಏನು ರಾಜ್ಯಪಾಲರು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತೀರ? ರಾಜ್ಯಪಾಲರ ಈ ನಿರ್ಣಯದ ಹಿಂದೆ ಷಡ್ಯಂತ್ರ ಇದೆ. ಕೇಂದ್ರ ಸರ್ಕಾರ ಹಾಗೂ ನಮ್ಮ ಬಡವರ ಪರ ಇರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರವನ್ನು ಅಭದ್ರಗೊಳಿಸಬೇಕು ಅನ್ನುವಂಥ ಆ ಕುತಂತ್ರ ಬುದ್ಧಿ ಏನದ, ಆ ಕುತಂತ್ರ ಬುದ್ಧಿ ಈ ನಿರ್ಣಯಕ್ಕೆ ಕಾರಣ ಆಗಿದೆ. ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಕೇಂದ್ರ ಸರ್ಕಾರ ಏನಾರ ಹಸ್ತಾಂತರ ಮಾಡಿದೆ, ರಾಜ್ಯಪಾಲರ ಮೇಲೆ ಒತ್ತಡ ತರುವಂಥ ಕೆಲಸ ಏನಾರ ಮಾಡಿದೆ ಅಂತ? ಕೇಂದ್ರ ಸರ್ಕಾರದ ಮಂತ್ರಿಗಳಾದ ಕುಮಾರಸ್ವಾಮಿ ಅವರು, ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರ ಸರ್ಕಾರದ ಮಂತ್ರಿ ಆಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ, ಇವರೆಲ್ಲ 10 ದಿವಸ ನೋಡ್ರಿ ಏನಾಗುತ್ತೆ, ಈ ಸರ್ಕಾರ ಉಳಿಯೋದಿಲ್ಲ. 136 ಜನ ಇದ್ದಿರ್ತಕ್ಕಂಥ ಎಮ್ ಎಲ್ ಎಗಳಿದ್ದಿರ್ತಕ್ಕಂಥ ಈ ಸರ್ಕಾರದ ಬಗ್ಗೆ ಅಭದ್ರತೆ ಬಗ್ಗೆ ಮಾತಾಡ್ತಾರೆ ಅಂದರೆ ಇದು ಕೇಂದ್ರ ಸರ್ಕಾರದ ಷಡ್ಯಂತ್ರವೂ ಹೌದು. ಸರ್, ಅಕಸ್ಮಾತ್ CM ಅವರು ರಾಜೀನಾಮೆ ಕೊಟ್ಟರೆ ಬಹಳಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ, ನಿಮ್ಮ ನಡೆ ಏನಿರುತ್ತೆ ಅವಾಗ? ನೀವು ಒಬ್ಬರು. ಅದು ಪ್ರಶ್ನೆ ಉದ್ಭವ ಆಗುವುದೇ ಇಲ್ಲ. ನ್ಯಾಯಾಂಗ ಹೋರಾಟದಲ್ಲಿ, ಕಾನೂನಿನ ಹೋರಾಟದಲ್ಲಿ ನಾವು ಗೆಲ್ತೇವೆ. ನಮ್ಮ ಸರ್ಕಾರ ಸುಭದ್ರವಾಗಿ ಈ 5 ವರ್ಷ ಆಡಳಿತ ಮಾಡ್ತೀವಿ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ಕಾನೂನು ಹೋರಾಟ ಮಾಡುತ್ತೆ, ನಮಗೆ ಇದರಲ್ಲಿ ಜಯ ಸಿಗುತ್ತೆ ಅನ್ನೋದು HK ಪಾಟೀಲ್ ಅವರ ಮಾತಾಗಿತ್ತು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ನೀಡುವುದರಿಂದ ಗದಗ ಜಿಲ್ಲೆಯಲ್ಲೂ ಕೂಡ ಕಾಂಗ್ರೆಸ್ ಬೀದಿಗೆ ಇಳಿದು ಹೋರಾಟ ಮಾಡ್ತಾ ಇದೆ. ಕಾನೂನು ಸಚಿವರಾದಂಥ HK ಪಾಟೀಲ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಅವರನ್ನ ಕೇಳೋಣ. ಸರ್, ರಾಜ್ಯಪಾಲರ ನಡೆ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಸರ್, ರಾಜ್ಯಪಾಲರ ನಡೆ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಅತ್ಯಂತ ಅನ್ಯಾಯದ, ಅಸಮಂಜಸವಾಗಿರ್ತಕ್ಕಂಥ, ನಿಯಮ ಬಾಹಿರ ರೀತಿಯಲ್ಲಿ ಮಾಡಿರುವಂಥ ಅವರ ಈ ಸೆಕ್ಷನ್ 17A ಪ್ರಕಾರ ಏನು ಅವ್ರೀಗ ಪರವಾನಗಿ ಕೊಟ್ಟಿದ್ದಾರೆ ಅದು ಅತ್ಯಂತ ಖಂಡನೀಯವಾದದ್ದು. ರಾಜಭವನವನ್ನು ರಾಜಕೀಕರಣಗೊಳಿಸೋದಕ್ಕೆ ಇದೊಂದು ಸ್ಪಷ್ಟ ಸಾಕ್ಷಿಯಾಗಿದೆ. ಕಾನೂನು ಹೋರಾಟ ಅನಿವಾರ್ಯವಾಗಿದೆ. ನಮಗೆ ಕಾನೂನು ಹೋರಾಟವನ್ನು ಮಾಡ್ತೀವಿ. ಜನ ಇವತ್ತು ರಾಜಭವನದ ನಿರ್ಣಯಕ್ಕಾಗಿ ಆಕ್ರೋಶಭರಿತರಾಗಿದ್ದಾರೆ. ಕಾಂಗ್ರೆಸ್ಸು, BJP ಮತ್ತು JDS ಕುತಂತ್ರ ಏನಾರ ಮಾಡ್ತಾ ಇದೆ, ಅವ್ರಿಗೆ ಮನಿದು ಏನು ರಾಜ್ಯಪಾಲರು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತೀರ? ರಾಜ್ಯಪಾಲರ ಈ ನಿರ್ಣಯದ ಹಿಂದೆ ಷಡ್ಯಂತ್ರ ಇದೆ. ಕೇಂದ್ರ ಸರ್ಕಾರ
ಹಾಗೂ ನಮ್ಮ ಬಡವರ ಪರ ಇರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರವನ್ನು ಅಭದ್ರಗೊಳಿಸಬೇಕು ಅನ್ನುವಂಥ ಆ ಕುತಂತ್ರ ಬುದ್ಧಿ ಏನದ, ಆ ಕುತಂತ್ರ ಬುದ್ಧಿ ಈ ನಿರ್ಣಯಕ್ಕೆ ಕಾರಣ ಆಗಿದೆ. ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಕೇಂದ್ರ ಸರ್ಕಾರ ಏನಾರ ಹಸ್ತಾಂತರ ಮಾಡಿದೆ, ರಾಜ್ಯಪಾಲರ ಮೇಲೆ ಒತ್ತಡ ತರುವಂಥ ಕೆಲಸ ಏನಾರ ಮಾಡಿದೆ ಅಂತ? ಕೇಂದ್ರ ಸರ್ಕಾರದ ಮಂತ್ರಿಗಳಾದ ಕುಮಾರಸ್ವಾಮಿ ಅವರು, ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರ ಸರ್ಕಾರದ ಮಂತ್ರಿ ಆಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ, ಇವರೆಲ್ಲ 10 ದಿವಸ ನೋಡ್ರಿ ಏನಾಗುತ್ತೆ, ಈ ಸರ್ಕಾರ ಉಳಿಯೋದಿಲ್ಲ. 136 ಜನ ಇದ್ದಿರ್ತಕ್ಕಂಥ MLAಗಳಿದ್ದಿರ್ತಕ್ಕಂಥ ಈ ಸರ್ಕಾರದ ಬಗ್ಗೆ ಅಭದ್ರತೆ ಬಗ್ಗೆ ಮಾತಾಡ್ತಾರೆ ಅಂದರೆ ಇದು ಕೇಂದ್ರ ಸರ್ಕಾರದ ಷಡ್ಯಂತ್ರವೂ ಹೌದು. ಸರ್, ಅಕಸ್ಮಾತ್ CM ಅವರು ರಾಜೀನಾಮೆ ಕೊಟ್ಟರೆ ಬಹಳಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ, ನಿಮ್ಮ ನಡೆ ಏನಿರುತ್ತೆ ಅವಾಗ? ನೀವು ಒಬ್ಬರು, ಅದು ಪ್ರಶ್ನೆ ಉದ್ಭವ ಆಗುವುದೇ ಇಲ್ಲ. ನ್ಯಾಯಾಂಗ ಹೋರಾಟದಲ್ಲಿ, ಕಾನೂನಿನ ಹೋರಾಟದಲ್ಲಿ ನಾವು ಗೆಲ್ತೇವೆ. ನಮ್ಮ ಸರ್ಕಾರ ಸುಭದ್ರವಾಗಿ ಈ 5 ವರ್ಷ ಆಡಳಿತ ಮಾಡ್ತೀವಿ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ಕಾನೂನು ಹೋರಾಟ ಮಾಡುತ್ತೆ, ನಮಗೆ ಇದರಲ್ಲಿ ಜಯ ಸಿಗುತ್ತೆ ಅನ್ನೋದು HK ಪಾಟೀಲ್ ಅವರ ಮಾತಾಗಿತ್ತು. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.